ಹಾಯ್ ಎಲ್ರಿಗೂ ವೆಲ್ಕಮ್ ಟು ಪ್ರಜ್ವಲ್ ಟೆಕ್ 9 ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಒತ್ತಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಯಾವ ರೀತಿಯಲ್ಲಿ ಹೊಸ ಜಿಮೇಲ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದಾಗಿ ನೋಡೋಣ. ಮೊದಲು ನಿಮ್ಮ ಜಿಮೇಲ್ ಆ್ಯಪ್ ಅನ್ನು ಓಪನ್ ಮಾಡಿ, ಆಮೇಲೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮ್ಮ ಎಲ್ಲ ಜಿಮೇಲ್ ಐಡಿಯನ್ನು ತೋರಿಸ್ತದೆ. ಅಲ್ಲಿ ಕೆಳಗಡೆ ಆ್ಯಡ್ ಅನದರ್ ಅಕೌಂಟ್ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಅಂತ ಆಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಡೌನ್ಲೋಡ್ ಆಗ್ತಿದೆ. ಆಮೇಲೆ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಕೇಳ್ತದೆ, ಸ್ಕ್ರೀನ್ ಲಾಕಿನ ಪಾಸ್ವರ್ಡ್ ಕೇಳ್ತಾನೆ, ಅದನ್ನು ಕೊಡಿರಿ. ಆಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೇಮ್ ಕೇಳ್ತಿದೆ, ನಿಮ್ಮ ಹೆಸರನ್ನು ಕೊಡಿರಿ. ಈಗ ನಾನು ನನ್ನ ಹೆಸರು ಟೈಪ್ ಮಾಡ್ತಿದ್ದೇನೆ. ಲಾಸ್ಟ್ ನೇಮ್ ಅಂತ ಉಂಟು, ಅದು ನಿಮಗೆ ಆಪ್ಷನಲ್ ಬಿಟ್ಟಿದ್ದು. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಮಂತ್ ಮತ್ತು ನಿಮ್ಮ ತಿಂಗಳು ಮತ್ತು ಡೇಟ್ ಮತ್ತು ಇಯರ್ ಅದನ್ನೆಲ್ಲ ಕೊಡಿರಿ. ಮತ್ತು ಜೆಂಡರ್ ಅಂತ ಕೇಳ್ತಿದೆ, ಅದರಲ್ಲಿ ನಿಮ್ಮ ಮೇಲ್ ಅಥವಾ ಫೀಮೇಲ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಬಟನ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಗೂಗಲ್ ಸಜೆಷನ್ ಮಾಡ್ತದೆ ಇಮೇಲ್ ಐಡಿಯನ್ನು, ಅದರ ನಿಮಗೆ ಯಾವುದು ಬೇಕಾದನ್ನು ಚಾಯ್ಸ್ ಮಾಡ್ಬೋದು. ನಾನಿಲ್ಲಿ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಉಂಟು, ಅದರ ಮೇಲೆ ಒಂದು ಕ್ಲಿಕ್ ಮಾಡ್ತೇನೆ. ಮತ್ತು ನಿಮ್ಮ ಇಲ್ಲಿ ಜಿಮೇಲ್ ಅಡ್ರೆಸ್ಸನ್ನು ನೀವೇ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಒಂದು ಪಾಸ್ವರ್ಡ್ ತೋರಿಸ್ತುಂಟು, ಅದರಲ್ಲಿ ನೀವು ಲೆಟರ್ಸ್, ನಂಬರ್ಸ್, ಸಿಂಬಲ್ಸ್ ಹಾಕಿ ಒಂದು ಒಳ್ಳೆ ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ಹಾಕಿ. ಆಮೇಲೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ಸ್ವಲ್ಪ ಡೌನ್ಲೋಡ್ ಆಗ್ತಿದೆ, ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ಮೇಲೆಗಡೆ ಮಾಡಿ, ಅದರ ಕೆಳಗಡೆ ಐ ಅಗ್ರಿ ಅಂತ ತೋರಿಸ್ತುಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಡೌನ್ಲೋಡ್ ಆಗ್ತಿದೆ, ಸ್ವಲ್ಪ ವೆಯ್ಟ್ ಮಾಡಿ. ಈಗೊಂದು ನೋಡಿ, ನಿಮ್ಮ ಮೊಬೈಲಲ್ಲಿ ಒಂದೊಂದು ಹೊಸ ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು ನೋಡಿ. ಇಷ್ಟೇ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಲಿಕ್ಕೆ ಇರೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.